ನಮಸ್ತೆ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರತಿಯೊಂದು ಸಂದರ್ಭದಾಗೂ ನಾವು ಪ್ರತಿದಿನನೂ ಹೊಸ ಹೊಸ ರೈತರ ಪರಿಚಯ ಮಾಡ್ಕೊಡೋದು ನಮ್ಮ ಚಾನಲ್ ಉದ್ದೇಶ. ಜೊತೆಗೆ ಅವ್ರು ಯಾವ ತರ ಬೆಳಿತಾರ, ಅವರು ಆ ಬೆಳೆಯಿಂದ ಯಾವ ತರ ಖುಷಿ ಪಡ್ತಾರ, ಯಾವ ತರ ಖುಷಿಯಿಂದ ಅವರು ಆ ಖುಷಿ ನಿರ್ವಹಣೆ ಮಾಡ್ತಾರ. ಯಾಕಂದ್ರೆ ಇವತ್ತು ನಾವು ಹೊಲದಲ್ಲಿ ಏನೋ ಬೆಳಿತೀವಿ, ಎಲ್ಲೋ ಅಡ್ಡಾಡಿದ್ರ ಏನು ಬೆಳೆ ಬರ್ತಾ ಅದು ಸಾಧ್ಯ ಇಲ್ಲದ ಮಾತು. ಅಲ್ಲೇ ಹೊಲ್ದಾಗ ಇರ್ಬೇಕು, ಕಷ್ಟ ಪಡ್ಬೇಕು. ಕಷ್ಟ ಪಟ್ರೆ ಯಾವ ತರ ಬೆಳೆ ಸಿಗುತ್ತಂತ ನಮ್ಮ ರೈತರ ಹತ್ರ ಮಾತಾಡ್ಕೊಳ್ಳೋಣ. ಅವ್ರು ಏನು ಯಾವ ಬೆಳೆ ಬೆಳೆದಾರ ಅವ್ರ ಜೊತೆಗೆ ಹೋಗೋಣ. ನಮಸ್ತೆ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ದು ಊರು? ನಮ್ಮ ಹೆಸರು ಬಸವರಾಜ ಅಂಬಿಗರ. ಊರ ಹೆಸರು ಬಂದು ಅನ್ಕೊಂಟಿ ಅಂತ ಸರ್. ನಾವು ಮೆಕ್ಕೆಜೋಳ ಬೆಳೆ ಬೆಳೆದಿದ್ದೇವ್ರಿ. 8 ಎಕರೆ ಐತೆ. ಅದರಿಂದ ಈಗ ನಿಮ್ಮನ್ನ ಬರ ಮಾಡಕ್ಕೆ ಏನ್ರಿ, ಈಗ ನಿಮ್ಮ ಮೆಕ್ಕೆಜೋಳ ಬೆಳೆ ವಿಶೇಷತೆ ಏನೈತಿ? ವಿಶೇಷತೆ ಅಂದ್ರ ಇದು ತಳಿರಿ 2 ಅಥವಾ 3 ತೆನೆಗಳು ಬಿಟ್ಟೈತ್ರಿ. ಪ್ರತಿ ಒಂದು ಗಿಡದಾಗರ ದಂಡಾಗ್ರಿ ಎಲ್ಲಾ 2, 3 ಅದಾವ್ರಿ. 2, 3 ಹ್ಞೂನ್ರಿ. ನೀವು ಚೆಕ್ ಮಾಡ್ಕೋಬಹುದು ಸರ್. ಹಂಗಾಗಿ ಪ್ರತಿ ಒಂದು ದಂಡನೆ ಸತೆ 2, 3 ಇಲ್ಲಿ ನೋಡ್ರಿ ಎಲ್ಲ ಏನೈತೆ ಅವ್ರು. ಈಗ ಇಲ್ಲಿ ಈ ತೆನೆಗಳ ಈ ತರ ಬರ್ಬೇಕಂದ್ರೆ ಹಿಂದ ನಿಮ್ಮ ಶ್ರಮ ಇದ್ದೇ ಇರುತ್ತೆ. ಹೌದ್ರಿ. ಶ್ರಮ ಮೊದಲನೇ ಸ್ಥಾನ ಅದ್ರಿ. ಶ್ರಮ ಪಡ್ಬೇಕ್ರಿ. ಶ್ರಮ ಮೊದಲ ಸ್ಥಾನ. ಆಮೇಲೆ ನಮ್ ಮೇಂಟೆನೆನ್ಸ್ ರೀ. ಮೇಂಟೆನೆನ್ಸ್ ಅಂತ ಈ ತರ ನಾವು ಯಾವ ತರ ಮೇಂಟೆನೆನ್ಸ್ ಮಾಡಿದ್ರಿ? ಈಗ ಬೀಜ ಬಿತ್ತುವಾಗ ಏನೇನ್ ಗೊಬ್ಬರ ಕೊಟ್ರಿ? ಬೀಜ ಬಿತ್ತುವಾಗ ಮುಂಚೆ ರೀ ಸರ್, ಫಸ್ಟ್ 2 ಸೆಟ್ಟ ನೇಗ್ಲೆ ಹೊಡಿಸಿದ್ವಿ ನಾವು. 2 ಸೆಟ್ಟ ನೇಗ್ಲೆ ಹೊಡಿಸಿ ಆಮೇಲೆ ದಿಂಡಿ ಕೊಟ್ಟಿರಿಂದ ಹರಗಿದೀವಿ. ಟ್ರಾಕ್ಟರ್ ಸಾಲ್ ಬಿಟ್ಟು ಸಾಲ್ನಾಗ ಎಕರೆಗೆ 1 ಚೀಲ DAP ರೀ. ಆಮೇಲೆ ಬೀಜ ಹಾಕೊಂಡು ಒಣದ್ರಾಗ ನೀರ್ ಬಿಡ್ತೀವಿ ಸರ್. ಅಂದ್ರ ನೀವು ಹಸಿ ಇದ್ದಾಗ ಬೀಜ ಹಾಕಲ್ಲ? ಒಣದ್ರಾಗ ಬೀಜ ಹಾಕೊಂಡು ನಾವು ಸಾಲ್ನಾಗ ನೀರ್ ಬಿಡ್ತೀವಿ ಸರ್. ನೀರ್ ಬಿಟ್ಟು ಆಮೇಲೆ ಮತ್ತೆ 8 ದಿನಕ್ಕ ಒಂದ್ಸಲ ಮತ್ತೆ ಮಳೆ ನೀರ್ ಅಂತ ಹೇಳಿ ಬಿಡ್ತಾರೆ ಸರ್. ನೀವು ಒಣ ನೆಲದಾಗ ಓಡ್ಬಿಟ್ಟು ಇಟ್ಟು ಆಮೇಲೆ ಮಾತ್ರ ಎಕರೆಕ್ 1 ಚೀಲ DAP ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮ್ ಮನೆಯಿಂದ ಸಗಣಿ ಗೊಬ್ಬರ ಮತ್ತೆ ಆಕಳ ಹಸು ಇರ್ತಾವಲ್ರಿ ಮನೆಗಳಿಗೆ, ಅವ್ನ್ ತಂದ ಕಾಮನ್ ಹಾಕ್ತಿವ್ರಿ. ಅವ್ನ ಅದ್ ಎಷ್ಟ್ ಇರ್ತೈತಿ ನಮ್ಗ. ಆಮೇಲೆ ಕುರಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಕಾಮನ್ ಮಾಮೂಲ್ ಹಾಕಿರ್ತೀವ್ರಿ. ಈಗ ಎಷ್ಟು ದಿನಕ್ಕೆ ಇದು ಮೊಳಕೆ ಕಾಣಬಹುದು ನಿಮ್ಗೆ? 8 ದಿನ ರೀ. 8 ದಿನ ಸಬ್ರಾಸ್ ಎಲ್ಲಾ ಮೊಳಕೆನ ನಮ್ಗ ಕಾಣತ್ರಿ. ಇದಕ್ಕೆ ಬರುವಂತ ರೋಗ ಅಂದ್ರೆ ಸಣ್ಣದಾಗಿರೋ ರೋಗ ಅನ್ನಕ್ ಏನಲ್ರಿ, ಇದಕ್ಕೆ ಇರೋದ್ ಒಂದೇ ರೋಗ, ಸುಳಿ ಅಂತಾರ್ರಿ ನಮ್ ಕಡೆ ನಮ್ ಭಾಗದಾಗ. ಸುಳಿ ರೋಗಕ್ಕೆ ನಾವು ಕವರ್ ಗುಳಿಗೆ ಅಂತ ಹೇಳಿ, ಪಟ್ಯಾರ ಗುಳಿಗೆ ಅಂತ ಹೇಳಿ, ಸೈನಿಕ ಸುಳಿ ಬಾದ್ರಿ. ಅದರಿಂದ ಕವರ್ ಗುಳಿಗೆ ಆಮೇಲೆ ಪಟ್ಯಾರ ಗುಳಿಗೆ ಅಂತ ಬರ್ತಾವ್ರಿ. 2 ವಿಧವಾದ ಒಂದು ಗುಳಿಗೆಗಳು ನಾವು ಸುಳ್ಯಾಗ ಹಾಕ್ಬಿಟ್ರೆ 2 ಸಲ, ಮತ್ತೆ 2 ಸಲ ರೀ. ಒಂದು ಫೀಟ್ ಇದ್ದಾಗ ಹಾಕ್ತೇರಿ. ನೆಕ್ಸ್ಟ್ ಒಂದ್ ನಡಮಟ್ಟ ಇದ್ದಾಗ ಒಂದ್ಸಲ ಕೈ ಬಿಟ್ಬಿಡ್ರಿ. ಅದು ಬಿಟ್ರೆ ಮತ್ತೆ ರೋಗ ಏನಲ್ರಿ. ಈಗ ಅದು ಪಟೇರ ಔಷಧನ ನೀವು 1 ಎಕರೆಗೆ ಎಷ್ಟು ಪಾಕೆಟ್ ಹಾಕ್ತೀರಿ? 1 ಪ್ಯಾಕೆಟ್ ಹೋಗುತ್ತೆ ಸರ್ ಅಷ್ಟೇ. ಎಕರೆ ಒಂದೇ ಪ್ಯಾಕೆಟ್ ಹೋಗೋದ್ರೆ ಅಂದ್ರೆ 1 ಪ್ಯಾಕೆಟ್ ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ. ಅಲ್ಲಿಂದ ನಿಮ್ಗೆ ರೋಗ ಇಲ್ರಿ. ಈಗ ನಿಮ್ದು ಈಗ ರೋಗ ನಿರ್ವಹಣೆ ಐತ್ರಿ. ಈಗ ನೀವು ಮೇಲ್ ಗೊಬ್ಬರ DAP ಕೊಟ್ರಿ, ಮತ್ ಬೀಜ ಗೊಬ್ಬರ DAP ಕೊಟ್ರಿ, ಮೇಲ್ ಗೊಬ್ಬರ ಏನ್ ಕೊಡ್ತೀರಿ? ಮೇಲ್ ಗೊಬ್ಬರ ಒಂದ್ ಎಕರೆಗೆ 20-20-0-13 ರೀ. ಆಮೇಲೆ 1 ಹೀರೆ ರೀ. 2 ಫಸ್ಟ್ ಸೆಕೆಂಡ್ ಟೈಮ್ 2 ಟೈಮ್ ಕೊಡ್ತೀರಿ. ಕೊಟ್ಟು ಆಮೇಲೆ ಹರಿಗಿ ಬಿಡ್ತೀವಿ ಸರ್. ಹರಿಗಿ ಬೋಧರಿಸಿ 2 ಸಲ ಮತ್ತೆ ನೀರ್ ಬಿಟ್ಮೇಲೆ ಸುಲ್ಲಂಗ್ ಬಂದ್ಮೇಲ್ರಿ ಸರ್, ಸುಲ್ಲಂಗ ಸ್ವಲ್ಪ ದನೆ ಕಾಣ್ತಂದ್ಮೇಲೆ 3ನೇ ಸಲ ಹಾಕಿ ಕೈ ಬಿಡ್ತೀವಿ ಸರ್. 3ನೇ ಸಲ ಅಂದ್ರೆ ಮತ್ತೆ 10-26 ಪೊಟಾಶ್ ಹೀರೆ. ಅಂದ್ರೆ ಯೂರಿಯಾ ಮತ್ತು ಪೊಟ್ಯಾಶ್ ಕೊಡ್ತೀರಿ. ಈ ಪೊಟ್ಯಾಶ್ ಕೊಡೋದ್ರಿಂದ ಗಾಳ ಕಟ್ಟಿ ಆಗುತ್ತ? ಗಾಳ ಗಟ್ಟಿ, ತೂಕ ಜಾಸ್ತಿ ಬರ್ತಾರೆ, ಇಳುವರಿ ಜಾಸ್ತಿ ಬರ್ತಾರೆ, ತೂಕ ತೆನಿ ಪಿಂಡಾಗೆ ಬರ್ತಾರೆ, ಜೊಳ್ಳು ಆಗೋದಿಲ್ಲ ಸರ್. ಅದ ಉದ್ದೇಶ ಪೊಟಾಸ್ ಹಾಕ್ತಿರಿ ನಾವು. ಪೊಟ್ಯಾಶ್ ಎಕರೆಗ 1.5 ಎಕರೆ 1 ಚೀಲ ಪೊಟಾಸ್ ಅಂತ ಹಾಕ್ತಿರಿ. ಎಷ್ಟು ಸರ ನೀರ್ ಕೊಡ್ಬೇಕಾಗತ್ತೆ ಈ ಬೆಳೆ ಬರ್ಬೇಕಂದ್ರ? ಇದು ಭೂಮಿ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಇದು ನಮ್ ಭೂಮಿ ಮಸಾರಿ ಆಗುತ್ತಲ್ರಿ, 10 ಸಲ 11 ಸಲ ಆಗುತ್ತೆ. ಆ ಕಡೆ ಒಳಗಡೆ ಹೋದಂಗಲ್ಲ ಸ್ವಲ್ಪ ಕಪ್ಪು ಭೂಮಿ ಇತ್ತಂದ್ರ 8 ಸಲ 7 ಸಲ ಆತರ ಭೂಮಿ ಮೇಲೆ ಡಿಪೆಂಡ್ಸ್. ಬೀಜ ಈಗ ಇವು ನಿಮಗೆ ಎಲ್ಲಾ 8 ಎಕರೆ ಹೊಲದಾಗ ಎಲ್ಲಿ ನೋಡಿದ್ರು
ಒಂದು ಒಳ್ಳೆ ಹೈಟ್ ಒಂದೇ height ರೀ. 10 ಅಡಿ ಮ್ಯಾಲ ಐತಿ. ಹೌದು ಸರ್. ಜೊತೆಗೆ ಎರಡು ತಿನಿ ಮೂರ್ ತಿನಿ ನಾವು ನೋಡ್ತೀವಿ. ಹೌದು ಈ 3 ತಿನಿ ಬರಾಕ ನಿಮ್ ಶ್ರಮ ಇದ್ದೇ ಇರ್ತಲ್ಲ. ಶ್ರಮ ಮೊದಲನೇ ಸ್ಥಾನ ರೀ. ಶ್ರಮ ಇರ್ಬೇಕ್ರಿ. ಶ್ರಮ ಮೊದ್ಲು ನಮ್ಗ್ ಇಂಟ್ರೆಸ್ಟ್ ಇರ್ಬೇಕ್ರಿ. ಸುಮ್ನೆ ಹೊಲ ಐತಾ ನೀರ್ ಐತಾ ಅಂತ ಅಲ್ಲ, ನಮಗ್ ಮೇನ್ ಇಂಟ್ರೆಸ್ಟ್ ಇರ್ಬೇಕ್ರಿ. ಇಂಟ್ರೆಸ್ಟ್ ನಿಂದ ಮಾಡಿದ್ರೆ ಮಾತ್ರ, ಶ್ರಮ ಪಟ್ರ ಮಾತ್ರ 2 ಬರ್ತಾವ ಸರ್, 3 ಬರ್ತಾವ. ನಾವು ಮತ್ತೆ ಹೊಲ ಬಿತ್ತಿದ್ವಿ 8 ದಿನ ಅಲ್ಲಿ ಹೋದ್ವಿ, ಇಂತ ದಿನ ಇಲ್ಲಿ ಬಂದ್ವಿ ಅಂದ್ರ ಆಗ್ಲಾರ್ದು ಸರ್. ಏನ್ ಗೊಬ್ಬರ ಹಾಕಿದ್ರ ಆಗಲ್ಲ, ಏನ್ ನೀರ್ ಕಟ್ಟಿದ್ರ ಆಗಲ್ಲ ಸರ್. ಇದು ಮೇನ್ ನಾವು ಇಟ್ಕೋಬೇಕಾಯ್ತ ಶ್ರಮ, ಇಂಟ್ರೆಸ್ಟ್. ಈ ಶ್ರಮ ಅನ್ನೋದೇನ ಇಲ್ಲ ಕಳೆ ಕಳೆ ಮತ್ತೆ ಕಳೆ ಅಂದ್ರೆ ಬಹಳ ಬರೋದಿಲ್ಲ. ನಾವ್ ಕಳೆ ನಾಶಕ ಸಿಂಪಡಿಸ್ತೇವ್ರಿ ಲೈಟ್ ಆಗಿ. ಎತ್ತು ಪತ್ತು ಸ್ವಲ್ಪ ಇರೋ ಟೈಟ್ ಅಲ್ರಿ ಈಗಿನ ಕಾಲದಾಗ, ಹಂಗಾಗಿ ಕಳೆ ನಾಶಕ ಮಾಡ್ತೀರಿ. ಕಳೆ ನಿರ್ವಹಣೆಗೆ ಮತ್ತೇನ್ ಮಾಡ್ತೀರಿ? ಮತ್ತೆ ಅಷ್ಟೇ ರೀ, ಕಳೆ ನಾಶ ಸಿಂಪಡಿಸಿರ ಮುಗಿಸ್ತಾರ. ಅದ್ರದ್ದು ಏನು ಒಂದ್ ಕಡ್ಡಿ ಒಂದು ಕಡ್ಡಿ ಒಂದ್ ಕಡ್ಡಿ ನಿಮ್ಗೆ ಎಲ್ಲಿ ನೋಡ್ಕೊಂಡ್ರೆ ಸಿಗಲ್ಲ ಸರ್. ಈಗ ಇದು ಸಾಲಿನ ಸಾಲು ಗಿಡದ ಗಿಡಕ್ಕೆ ಏನ್ ಮಾಡ್ತೀರಿ? ಬೀಜದ ಬೀಜಕ್ಕೆ ಸಾಲಿನ ಸಾಲು ಎಷ್ಟು? ಒಂದ್ ಗೇಣ್ ಸರ್. ಒಂದ್ ಬೀಜ ಒಂದ್ ಗೇಣ ಒಂದ್ 6 ಇಂಚ್ 6 ಇಂಚ್. ಇದು ಇದರ ಸಾಲಿನ ಸಾಲು ಫೀಟ್ ಇರುತ್ತೆ ಸರ್. ಒಂದ್ ಫೀಟ್ ಒಂದೂವರೆ ಫೀಟ್ ರೀ. 18 ಇಂಚ್ 18 ಇಂಚ್ ಸಾಲಿನ ಸಾಲ್ ರೀ. ಹೌದು ಸರ್. ಇದು ನಿಮ್ಗ ಅಡವು ಐತಿ. ನಮ್ಗ ಅಡವು ಇದ್ರೆ 2-3 ತಿನಿ ಕಾಣ್ತೈತೆ. ಇಲ್ಲ ಸರ್, ನಾವು ಮತ್ತೆ ಇಷ್ಟ ಹಾಕ್ತಿವಿ ಸರ್. ಒಂದೊಂದು ಭಾಗ ಒಂದೊಂದು ತರ ಬೆಳಿತೇವೆ ಸರ್. ಒಂದೊಂದ್ ಸವಳಿ ತಾಕತ್ ತಾಕತ್ ನಿಂತಾರೆ. ನಮ್ಗೆ ಏನಪ್ಪಾ ಅಂದ್ರ ತಾಕತ್ ಮಾಡೋದ ನಿಮ್ಗೆ ಇದ್ರ ಗುಟ್ರೆ. ಈಗ ನಿಮ್ಗೆ ಎಕರೆಗೆ ಎಷ್ಟು ಇಳುವರಿ ಬರ್ಬೋದು? ನಾವು ಅಲ್ಲೇ ತೆಗ್ದಿವಿ ಸರ್, 38 40 ಕ್ವಿಂಟಲ್. 38 40 ಕ್ವಿಂಟಲ್ ಎಕರೆ ಸರ್. ಇದು 3ನೇ ಸಲ ಸರ್. 3ನೇ ಸರ ಇದು 3ನೇ ಸಲ ಸರ್. ನಾವು ಮೆಕ್ಕೆಜೋಳ ಪೀಕ್ ಮಾಡೋದ 3 ವರ್ಷದಿಂದ 3ನೇ ಸಲ ಮಾಡಿವ್ರಿ. ಅಲ್ಲ, ಈಗ 3 ವರ್ಷದಿಂದ 2 ವರ್ಷ ಅತಿ ಹೆಚ್ಚು ಮಳೆ ಆಯ್ತು. ಆ ಮಳೆಗೆ ಸಕ್ಸಸ್ ಆದ್ರೆ ಈ ವರ್ಷ ಬರಗಾಲ ಅದೇ ಬೆಳೆ ಬರ್ತಂತ ಹೆಂಗ್ ನಿರೀಕ್ಷೆ ಇಟ್ಕೊಂಡ್ರಿ? ಇಲ್ಲ ಸರ್, ನಮ್ಗೆ ಮತ್ತೆ ಬ್ಯಾಸಿಗೆ ಟೈಮ್ನಾಗ ಮಾಡ್ತೀವಲ್ರಿ, ನಿರೀಕ್ಷೆ ಐತಿ ಸರ್. ನಮ್ ನಿರೀಕ್ಷೆ ಐತಿ. ನಿರೀಕ್ಷೆ ಬೆಳೆ ನೋಡಿದ್ರ ನಿರೀಕ್ಷೆ ಐತಿ ನೋಡಿ ಸರ್. ನಿಮ್ಗೆ ಕಾಣುತ್ತಲ್ಲ ನಿರೀಕ್ಷೆ. ಒಂದೊಂದ್ರ ಎರಡು ಅವು ಎಲ್ಲ ಒಂದೊಂದು ಮಳ ಅದಾವ್ರಿ. ನೋಡಿ ಸರ್, ಒಂದೊಂದ್ ಮಳ ತೆನೆಗಳು ನೋಡ್ರಿ, ಒಂದ್ ಮಳ ಐತಿನಿ. ಹೌದ್ ಸರ್. ಇದು ಮತ್ತೆ ಇದ್ರ ಮ್ಯಾಗ ಎಲ್ಲಿ ಬಂತಂದ್ರ ಒಳ್ಳೆ ಬೆಳೆ ಐತಿ. ಅದ ತಾಕತ್ ಇದ್ದಕ್ಕ ಹಂಗ್ ಬರ್ತ ಸರ್. ಅದಿಲ್ಲ ಅಂದ್ರ ಹಂಗಾಗಿ ನೀವು 35-40 ಕ್ವಿಂಟಲ್ ತೆಗಿತೀವಿ ಸರ್. ಈಗ ಈ 35-40 ಕ್ವಿಂಟಲ್ ಕಟಾವ್ ಹೆಂಗ್ ಮಾಡ್ತೀರಿ? ಕಟಾವ್ ಸರ್, ಈಗ ಮಿಷನ್ ಬಂದ ಸರ್. ನಾವು ಮಿಷನ್ ಏನ್ ಹಿಡಿದಲ್ ಸರ್. ಯಾಕಂದ್ರೆ ನಮ್ಗೆ ದನಗಳು ಅದ ಸರ್, ಅದ ರೌದಿ ಬೇಕಾಗುತ್ತೆ. ಆಮೇಲೆ ಲಂಡ್ಕಿ ಬರುತ್ತೆ ಸರ್. ನಾವು ಲೇಬರ್ ಕಟಿಂಗ್ ಮಾಡ್ಸೋದ್ರಿಂದ ಲಂಡ್ಕಿ ಕ್ವಿಂಟಲ್ ಲೆಕ್ಕಕ್ಕ ತೂಕಕ್ಕ ಮಾರಿಬಿಡುತ್ತೆ ಸರ್. ಲಂಡ್ಕಿನ್ ಸರ್, ಲಂಡ್ಕಿನ್ ಸತ ತಗೊಂತಾರೆ ಸರ್. ಈ ಫ್ಯಾಕ್ಟರ್ ಟೆಂಗಟ್ ಬಟ್ಟೆರ ಅವೆಲ್ಲ ತಗೊಂತಾರೆ ಸರ್. ಯಾರು ಬರ್ತಾರೆ? ಇಟ್ಟಂಗಿ ಬಟ್ಟೆ ಬರ್ತಾರ್ರಿ. ಮತ್ತೆ ಅಲ್ಲಿ ಇದು ಯಾವ್ದಕ್ಕ ಫ್ಯಾಕ್ಟರಿ ಕರೆಂಟ್ ಫ್ಯಾಕ್ಟರಿ ಹೋಗ್ತಾನ ಸರ್. ಹಂಗಾಗಿ ಅವರೇ ತಗೊಂಡ್ ಹೋಗ್ಬಿಡ್ತಾರೆ. ಕೆಜಿ ಗಟ್ಲೆ ಮಾಡ್ತೀರಾ? ಕೆಜಿ ಗಟ್ಲೆ ನಮಗ್ ಮತ್ತೆ ಬಾಳ ಇರೋದ್ರಿಂದ ಕ್ವಿಂಟಲ್ ಗಟ್ಲೆ ಕೊಟ್ಬಿಡುತ್ತೆ. ತೂಕ ಮಾಡಿ ತಗೊಂಡ್ ಸರ್. ಹೆಂಗ್ ಕ್ವಿಂಟಲ್ ಕೊಡ್ಬೋದು ನೀವು? ನಮ್ಗ 1500 1600 2000 ರೂಪಾಯಿ ತನಕ ಸಿಗುತ್ತೆ. ಲಂಡಿಕಿನ 15,000-2,000 ವರೆಗೆ. ಹಂಗಾದ್ರೆ ಈ ಬೀಜ ಹಾಕಿದ ಖರ್ಚು ನಿಮ್ ಲಂಡಿಕೆ ತೆಗೆದು ಬಿಡುತ್ತೆ. ಒಟ್ಟ ಒಂದ್ ಟಾಟಾ ಎಸಿ ನೋಡಿದ್ರೆ ಒಂದ್ 3,000-3,500 ಹಂಗ ಸಿಗುತ್ತೆ. ಎಷ್ಟು ಲಂಡಿಕೆ ಕೊಡ್ಬೋದು ನೀವು ಅಂದ್ರ ಒಂದ್ 3-4 ಲೋಡ್ ಆಗುತ್ತೆ ಸರ್. 4 ಲೋಡ್ ಲಂಡಿಕೆ ಒಂದ್ 1000 ರೂಪಾಯಿ ಸಿಗುತ್ತೆ ನಮ್ಗೆ ಅದ್ರ ಲಂಡಿಕೆಗ. ಬಟ್ ನಿಮ್ದು ಬೀಜದ ಖರ್ಚು ಕಡಿಮೆ ತೆಗಿತೈತೆ ಸರ್. ಆಮೇಲೆ ರಾವದಿ ನಾವು ಬೇಕಾದ್ರ ಗಳೆದಾರ ಕೊಟ್ಕೊಂತೀವಿ ಸರ್. ನಾವು ಸ್ವಲ್ಪ ಇಟ್ಕೊಂತೀವಿ. ನಮ್ದು ಇದ್ರ ಬರಂತ ಪುಚ್ಚ ನಮ್ಗ ಎತ್ನೇರ್ ಕೊಟ್ರ ನಮ್ಗ ಗಳಕ್. ನೀವು ಕುರಿ ಸಾಕ್ಯಂತ್ರಿ? ನಮಗ್ ಕುರಿ ಆಕಳ ಹಸುಗಳು ಅದಾವ್ರಿ. ಹಂಗಾಗಿ ನಾವು ಸ್ವಲ್ಪ ಇಟ್ಕೊಂತೀವಿ ಸರ್. ಇಟ್ಕೊಂಡ ನಾವು ಲೇಬರ್ ಕಟ್ಟಿಂಗ್ ಮಾಡಿಸ್ತೀವ್ರಿ. ನಮ್ಗ ಅದೇ ಇಂಟ್ರೆಸ್ಟ್. ನಮ್ಗ ಅದ ಮಿಷನ್ ಅಂದ್ರ ಸ್ವಲ್ಪ ನಮ್ಗೆ ಆಸಕ್ತಿ ಕಮ್ಮಿ ಸರ್. ಅಂದ್ರೆ ನಿಮ್ಗೆ ಹಾಳಾಗುತ್ತೆ ಸಾವಕಾಶ ನೀಟಾಗಿ. ನೀವು ಒಮ್ಮೆಲೆ 8 ಎಕರೆನು ಮೂಡಿದ್ರ ಸುಮಾರು 500-600 ಪ್ಯಾಕೆಟ್ ಆಗ್ಬಿಡ್ತಾವ. ಈಗ ಅವಾಗ ನಿಮ್ಗೆ ಎಳೆದು ಮುಚ್ಚ ಮತ್ತೆ ನಾವು ಮಾಡ್ಲೇಬೇಕ್ರಿ. ಮತ್ತೆ ಸ್ವಲ್ಪ ಮಾಡ್ಕೊಂಡು 2 ಎಕರೆ ಅಂತ ಸರ್. 2 ಎಕರೆ ಕಟಾವ್ ಆದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾರ್ಕೆಟ್ ಕಳ್ಸಿದ್ಮೇಲೆ ಸರ್ ಮತ್ತೆ ನೆಕ್ಸ್ಟ್ ಬಿತ್ತುವಾಗ 2 ಎಕರೆ ಮಾಡ್ಕೊಂಡು ಹೋಗಿ ಸರ್. ಹಿಂಗಾಗಿ ನೀವು 2 ಎಕರೆ ಬಂದ್ ಕೂಡ ಅದನ್ನ ಕಟಾವ್ ಮಾಡ್ತೀರಿ, ಮಾಡ್ಕೊಂಡ ಮಾರ್ಕೆಟ್ ಕಳಿಸ್ತೀರಿ, ಮತ್ತೆ 2 ಕಿಳಿತೀರಿ. ಬಟ್ ಇದ್ರಂಗ ನೀವು ನಮಗ ಕೂಡ ಮಾಡ್ಸ್ಕೊಂಡ್ ಮೇಂಟೈನ್ ಮಾಡ್ಕೊಂಡ್ ಹೊಂಟಿರಿ ಸರ್. ಈಗ ಒಂದು 35-40 ಬೇಡ್ರಿ, ಸರಾಸರಿ ನಾವು 30 ಹಿಡ್ಕೊಂಡ್ಬಿಡ್ರಿ ಸರ್. 30 ಹಿಡ್ಕೊಂಡ್ರೆ ರೇಟ್ ಏನ್ ಐತ್ರಿ? ಈಗ ರೇಟ್ 2,300 2,200 ಅಂತ ಐತ್ರಿ. 300 ನಂಗೆ 2,000 ಏನತ್ರಿ ಪಕ್ಕಾ ರೇಟ್ ಇದೆ. 2,300 2,700 ಅಂತ ಫಿಕ್ಸ್ ನಾವು ಅಲ್ಲೇ ಕೊಟ್ಟಿವಿ. ಮನೆ ಕೊಟ್ಟು ಸರ್.
ಈಗ ಒಂದು ಎಕರೆಗೆ ಒಂದು 60,000 ಮೆಕ್ಕೆಜೋಳದ ಇದಾಗತ್ರಿ. ಹೌದ್ ಅದೊಂದ್ 3,000 ಲಡಿಕಿದಾಗತ್ತ. ಮತ್ತೆ ಎತ್ತಿಗೆ ಇದು ಹತ್ತಿ ರಾವದಿ ಸಿಗತ್ರಿ ನಮ್ಗೆ. ರಾವದಿ ರಾವದಿ ಸಿಗತ್ರಿ. ಹಾ. ಎಲ್ಲಾ ಈಗ ನೀವ್ ಎಕರೆಗೆ 40,000 ವರೆಗೆ ನೀವು ಬೆಳಿ ತೆಗಿತೀರಿ. ಬೆಳಿ ತೆಗಿಬೋದು ಸರ್. ತೆಗಿತೀವಿ. ಈಗ ಎಷ್ಟೋ ಜನ ಹೇಳ್ತಾರ, ನಾನ್ ಹಾಕಿ ನೀನ್ ಹಾಕಿ ಅಂತಾರ. ಎಕರೆಗೆ 10 ಕ್ವಿಂಟಲ್ 15 ಕ್ವಿಂಟಲ್ ತೆಗಿ. ಅವ್ರಿಗೆ ನಿಮ್ಗೆ ಏನ್ ಡಿಫ್ರೆನ್ಸ್ 10 ಕ್ವಿಂಟಲ್ ತೆಗಿದಿನ ಅಂತಾರ ಸರ್. ಅಂತಿರ್ತಾರ? 20 ಕ್ವಿಂಟಲ್ ತೆಗಿದ ಅಂತಾರ. ಆದ್ರೆ ನೀವು ಎಕರೆಗೆ ನಾವು ಅದನ್ನ ತಲೆ ಹಚ್ಚಲ್ಲ. ನಾವು ಮಿನಿಮಮ್ 30 ಮೇಲೆ ಬಂದ್ರೆ ನಿಮ್ಗ್ ಖುಷಿ. ನಮಗ್ ಖುಷಿ ರೀ. ನಾವ್ ಮಾಡಿದ ಕಷ್ಟಕ್ಕ ಹ್ಮ್. ನಮ್ ಇಳುವರಿಗೆ ಹ್ಮ್. ನಮಗ್ ಮ್ಯಾಚ್ ಆಗತ್ರಿ. ನಾವ್ ಆ ತರ ಬರಲ್ಲ ಅಂದ್ರೆ ಮಾಡಲ್ಲ ಸರ್. ನಾವ್ ಆ ತರ ಬರ್ಲೇಬೇಕು. ನಾವು ಬರ್ಲೇಬೇಕು. ಬರ್ಲೇಬೇಕ್ರಿ. ಇಲ್ಲಾಂದ್ರೆ ಏನೋ ಕಾಂಪ್ರಮೈಸ್ ಆಗಲ್ರಿ ಅದ್ರಲ್ಲಿ. ಓ ಇದು ಹೊಂದಾಣಿಕೆ ಇಲ್ಲ ನಿಮ್ಗೆ. ಹೊಂದಾಣಿಕೆ ಇಲ್ಲ ಸರ್. ನಾವು ಹ್ಮ್. ನಾವ್ ಮಾಡೋದೇ 100% ಎಫೆಕ್ಟ್ ಆಗಿ ಮಾಡಿ ಸರ್. ಹ್ಮ್. ಅದೇ ಯಾಕ್ರಿ 10 ಚೀಲ 15 ಚೀಲ 20 ಚೀಲ ಯಾಕೆ ಬೆಳಿ ತೆಗಿಬೇಕು ನಾವು? ಮಾಡಂಗಿದ್ರೆ ಫುಲ್ ಎಫೆಕ್ಟ್ ಹಾಕ್ಬೇಕು, ಫುಲ್ ಮಾಡ್ಬೇಕು, ಹ್ಮ್. ಫುಲ್ ಇಂಟ್ರೆಸ್ಟ್ ಇಡ್ಬೇಕು. ಈ 3 ವರ್ಷದಿಂದ ಹಿಂಗಾರ್ರಿ. ಹಿಂಗ ಬೇಕಾದ್ರೆ ಕೇಳ್ರಿ ಎಲ್ಲಾನ ನಾವ್ ಇದೇ ತರ ಬೆಳೆಸಿ ಇದೇ ತರನ ಬೆಳಿತೀರಿ. ಬೆಳಿತೀವಿ. ಸ್ನೇಹಿತರೆ, ಎಕರೆ 35-40 ಕ್ವಿಂಟಲ್ ಇದು ಅಸಾಮಾನ್ಯ ಅಂತಂದ್ರೂ ಸಾಮಾನ್ಯ. ಅವ್ರಿಗೆ ಏನಾಯ್ತು, 3 ವರ್ಷದಿಂದ ನಾನು ಯಾವ್ದೇ ಅದಕ್ಕೆ ಹೊಂದಾಣಿಕೆ ಆಗಲ್ಲ, ನಾ ಯಾವ್ದೇ ಕಾಂಪ್ರಮೈಸ್ ಆಗಲ್ಲ, ನಮ್ದೇನಿದ್ರು ದುಡಿತೀವಿ, ಹೌದ್ ಬೆಳಿತೀವಿ, ಹೌದ್ ಸರ್. ಬೆಳೆದ್ ತೋರಿಸ್ತೀವಿ ಅಂತ ಹೇಳ್ತಾರ. ಹಾ. ಈ ನಮ್ಮ ಅನ್ಕುಂಟೆ ರೈತರ ಎಕರೆಗೆ 35 ಕ್ವಿಂಟಲ್ ಬೆಳೆದಂತ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಅವ್ರು ಏನಕ್ಕ ನಿರ್ವಹಣೆ ಮಾಡಿದ್ರು ಹೇಳಿದ್ರು. ಅವ್ರು ಏನಂದ್ರ ಬಿತ್ತೀವಿ, ನೀರ್ ಕಟ್ತೀವಿ, ಅದಕ್ಕೆ ಬರುವಾಗ ಹೌದ್ ಪಟೇರ ಗೊಬ್ಬರ ಗುಳಿಗೆ ಗುಳಿಗೆ ಹಾಕೊಂತೀವಿ. ಹೌದ್ ಮೂಲ ಗೊಬ್ಬರ ಒಮ್ಮೆ ಕಂಡಿರ್ತೀವಿ, ಮೇಲ್ ಗೊಬ್ಬರ 2 ಎರಡ್ ಸಲ ಸಲ ಹಾಕೊಂತೀವಿ. ಹೌದ್ ಸರ್. ಈ ತರ ನಾವ್ ಮಾಡ್ಕೊಂಡು ಹೋದ್ರ ಅದ್ಯಾಕ್ ಬರಾಗಿಲ್ಲ, ನಾವ್ಯಾಕ್ ಅದಕ್ಕೆ ಹೊಂದಾಣಿಕೆ ಆಗ್ಬೇಕು ಹೌದ್ ಅಂತ ಹೇಳ್ತಾರ. ಅವರ ಈ ಬೆಳೆ ನಿಮ್ಗೆ ಇಷ್ಟ ಆದ್ರೆ, ಅವ್ರ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಸರ್. ಧನ್ಯವಾದ.